ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ಗೃಹಲಕ್ಷ್ಮಿ ಕುರಿತು. ನೋಡಿ, ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಅಂದರೆ ಲೇಟಾಗಿ ಕ್ರೆಡಿಟ್ ಆಗ್ತಾ ಇದೆ ಅಂತ. ಅದರಲ್ಲೂ ಈ ಇಯರ್ನ ಫೆಬ್ರವರಿ ಮಾರ್ಚ್ ತಿಂಗಳದು ಕ್ರೆಡಿಟೇ ಆಗಿಲ್ಲ ಅನ್ನೋ ಸುದ್ದಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಪವರ್ ಟಿವಿ ಬಿತ್ತರಿಸಿದಂಥದ್ದು. ಈಗ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಹೊಸ ಕಂತು ಪಾವತಿಗೆ ಕೊನೆಗೂ ಮುಹೂರ್ತ ಸಿಕ್ಕಿದೆ. ಇವತ್ತಿನಿಂದ ಶುಕ್ರವಾರದ ಒಳಗಡೆ ಮನೆ ಮನೆಗೆ ಲಕ್ಷ್ಮಿ ಬರ್ತಾಳೆ. ಇವತ್ತು ಕ್ರೆಡಿಟ್ ಆಗುತ್ತೋ ನಾಳೆ ಕ್ರೆಡಿಟ್ ಆಗುತ್ತೋ, ಒಟ್ಟಿನಲ್ಲಿ ಫ್ರೈಡೇ ಒಳಗಡೆ ಅಂತೂ ಕ್ರೆಡಿಟ್ ಆಗುತ್ತೆ. ಇದು 24ನೇ ಕಂತಿನ ಹಣ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ಸದನದಲ್ಲಿ ಇದೇ ವಿಚಾರ, ಅಂದರೆ ಗೃಹಲಕ್ಷ್ಮಿಯ ಹಣ ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳಲ್ಲಿ ಕ್ರೆಡಿಟ್ ಆಗಿಲ್ಲ ಅನ್ನೋ ವಿಚಾರ ಮುಜುಗರಕ್ಕೀಡಾಗಿತ್ತು ಸರ್ಕಾರಕ್ಕೆ. ಈಗ ಅಂತೂ ಇಂತೂ 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಹಣಕಾಸು ಇಲಾಖೆ ಅನುಮತಿಯನ್ನು ಕೊಟ್ಟಿದೆ. ಇವತ್ತು ಸೋಮವಾರದಿಂದ ಶುಕ್ರವಾರದ ಒಳಗೆ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತೆ. ಈ ಸೋಮವಾರದಿಂದ ಶುಕ್ರವಾರದ ಒಳಗಡೆ ಜಮೆ ಆಗುತ್ತೆ ಅಂತ ಇನ್ಕ್ಲೂಡಿಂಗ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತೆ ಗೃಹಲಕ್ಷ್ಮಿಯ ಹಣ ಅಂತ. ಅದರಲ್ಲೂ ಈ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಇದೆಯಲ್ಲ, ಇದು ವಿವಾದಕ್ಕೆ ಕಾರಣ ಆಗಿತ್ತು. ಆಯಿತು, ಇವಾಗ ಗೃಹಲಕ್ಷ್ಮಿಯ ಹಣ ಈ ವಾರದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಫೆಬ್ರವರಿ ಮಾರ್ಚ್ ತಿಂಗಳದ ಕಥೆಗೇನು? ಆಮೇಲೆ 24ನೇ ಕಂತಿನ ಹಣ ಅಂತ ಹೇಳ್ತಾರೆ. ಅದು ಯಾವ ತಿಂಗಳ ಹಣ ಗೊತ್ತಾಗ್ತಾ ಇಲ್ವಲ್ಲ. ಯಾಕೆಂದರೆ ಅವ್ರು ಯಾವಾಗ ಎಷ್ಟನೇ ಕಂತನ್ನು ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ. 23ನೇ ಕಂತಿದೆಯಲ್ಲ, ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರೆಡಿಟ್ ಆಗಿದ್ದು. ಈಗ 24ನೇ ತಿಂಗಳದು ಅಂತ ಹೇಳ್ತಾ ಇದ್ದಾರೆ. ಯಾವ ತಿಂಗಳದದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದ್ರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದ್ರೆ ಅದು ನಮಗೆ ಗೊತ್ತಾಗತ್ತಲ್ಲ ಇಮಿಡಿಯೇಟ್. ಆದ್ರೆ ಈಗ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಅನ್ನ ನಾವು ಅದಕ್ಕೆ ಅಳವಡಿಕೆ ಮಾಡಿದೀವಿ. ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹಿಂಗಾಗಿ ಅದನ್ನ ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯ್ತು, ನಾನು ಅದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನ ರಿಕವರ್ ಮಾಡ್ಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದೀವಿ. CS ಅವರು ಈಗಾಗಲೇ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ, ಮತ್ತು ಲೆಟರ್ ಅನ್ನು ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಸಿಗುತ್ತಾ? ಈಗಾಗಲೇ 24ನೇ ಕಂತು. ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಮೀಟಿಂಗ್ ಅನ್ನ 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದ್ರೆ ತೀರ್ಕೊಂಡವ್ರ ಮೇಲೆ ಅಂಥವ್ರು ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, 24ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನರಿಗಿರುವಂಥ ಡೌಟ್ ಏನು? ಯಾವ ತಿಂಗಳದ್ದು ಬರ್ತಾ ಇದೆ? ಜೊತೆಗೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ 23ನೇ ಕಂತು ರಿಲೀಸ್ ಆಗಿದ್ದು, ಈಗ 24ನೇದು ಈಗ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ಅಂತಂದರೆ, ಈಗ ಉಳಿಕೆ ಮಂತ್ ಇದೆಯಲ್ಲ, ಅಕ್ಟೋಬರು ಮತ್ತು ನವಂಬರು, ಮೋಸ್ಟ್ಲಿ 2 ತಿಂಗಳದ್ದು ಒಟ್ಟಿಗೆ ಆಗ್ತಿದ್ದಾರಾ ಅಥವಾ ಹೇಗೆ? ಈ ಒಂದಿಷ್ಟು ಡೌಟ್ಗಳಿದ್ದಾವೆ. ಕ್ಲಾರಿಫಿಕೇಶನ್ ಕೊಡೋದಾದ ಇದ್ರ ಬಗ್ಗೆ. ಶರತ್, ಪವರ್ ಟಿವಿಯ ವರದಿ ಬೆನ್ನಲ್ಲೇ ಇವಾಗ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಏನು ಕಾಂಗ್ರೆಸ್ ಸರ್ಕಾರ ನಾವು 5 ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಮೂಲಕ 2,000 ರೂಪಾಯಿನ ಪ್ರತಿಯೊಬ್ಬ ಮಹಿಳೆ ಅಂದ್ರೆ ಯಾರು ಮನೆಯ ಯಜಮಾನಿ ಇರ್ತಾರೆ ಅವರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಮಹಿಳೆಯರಿಗೆ ತಲುಪ್ತಾ ಇರಲಿಲ್ಲ. ಹೀಗಾಗಿನೇ ಎಲ್ಲೋ ಒಂದ್ ಕಡೆ ಈ ಬಾರಿಯ ಒಂದು ಸೆಷನ್ ಅಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಇದು ಕಾರಣ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದಕ್ಕೆ ಪ್ರತಿಪಕ್ಷಗಳಿಗೆ ಉತ್ತರವನ್ನ ಕೊಡೋದ್ರಲ್ಲೂ ಕೂಡ ವಿಫಲ ಆಗಿದ್ರು. ಈಗ ಈ ಒಂದು ಅದ್ರ ಬಗ್ಗೆಯೂ ಕೂಡ ಪವರ್ ಟಿವಿಯು ಕೂಡ ವರದಿ ಮಾಡಿತ್ತು. ಅಂದ್ರೆ ಸರಿಸುಮಾರು 5,000 ಕೋಟಿ ಹಗರಣ ಏನಿದೆ, ಈ ಒಂದು ಹಗರಣದ ಬಗ್ಗೆಯೂ ಕೂಡ ಪವರ್ ಟಿವಿ ವರದಿ ಮಾಡಿತ್ತು. ಇದೀಗ ಒಂದ್ ರೀತಿಯಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತಿನಿಂದ ಶುಕ್ರವಾರದೊಳಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅವರ ಬ್ಯಾಂಕ್ ಖಾತೆಗೆ ಹಣವನ್ನ ಜಮೆ ಮಾಡ್ತೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಯಾವೊಂದು ತಿಂಗಳ ಹಣವನ್ನ ನಾವು ಇಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿ ಅವ್ರು ಇನ್ನೂ ಕೂಡ ಉತ್ತರವನ್ನ ನೀಡಿಲ್ಲ. ಯಾಕಂತ ಹೇಳಿದ್ರೆ 23 ಕಂತೇನಿತ್ತು, 23ನೇ ಕಂತು ಬಿಡುಗಡೆ ಆಗಿದ್ದು ಸೆಪ್ಟೆಂಬರ್ ಅಲ್ಲಿ. ಸೊ ಹೀಗಾಗಿ ಈ ಹಿಂದೆ ಫೆಬ್ರವರಿ ಹಾಗೆ ಮಾರ್ಚಿನ ಹಣವು
ಕೂಡ ಮಹಿಳೆಯರಿಗೆ ಸೇರಿರಲಿಲ್ಲ. ಅದಾದ ನಂತರ ಇವಾಗ ಇದಿಷ್ಟು ವಿವಾದಗಳಿಗೆಲ್ಲ ಕಾರಣ ಆದ ನಂತರ ಈಗ 24ನೇ ಕಂತು ಬಿಡುಗಡೆಗೂ ಕೂಡ ಹಣಕಾಸು ಇಲಾಖೆ ಇವಾಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಇವತ್ತಿನಿಂದ ಶುಕ್ರವಾರದೊಳಗೆ ಎಲ್ಲ ಮಹಿಳೆಯರಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಫೆಬ್ರವರಿ ಮಾರ್ಚ್ ತಿಂಗಳದ ಹಾಕ್ತಾರಾ ಅಥವಾ ಕೊನೆಯದಾಗಿ 23ನೇ ಕಂತು ಬಿಡುಗಡೆ ಆಗಿದ್ದು ಸೆಪ್ಟೆಂಬರ್ ಅಲ್ಲಿ. ಸೊ ಹೀಗಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳು ಕೂಡ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಸೊ ಹೀಗಾಗಿ ಒಟ್ಟು 5 ತಿಂಗಳ ಹಣವನ್ನ ಒಟ್ಟಿಗೆ ಹಾಕ್ತಾರೆ, ಇಲ್ಲ ಕೇವಲ 1 ತಿಂಗಳ ಹಣವನ್ನ ಹಾಕ್ತಾರಾ ಇಲ್ಲಿ ಅನ್ನೋದು ಕೂಡ ಇವಾಗ ಕೆಲವೊಂದಿಷ್ಟು ಗೊಂದಲಕ್ಕೆ ಈಡಾಗಿರುವಂತದ್ದು. ಹಾಗೆ ಎಲ್ಲ ಹಣ ಏನಿದೆ ಇವಾಗ ಒಂದು ವಾರದೊಳಗೆ ಏನು ನಾವು ಹಣವನ್ನ ನೀಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಅದು ನೇರವಾಗಿ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಈ ಹಿಂದೆ ಹೋದ ರೀತಿಯಲ್ಲೇ ಬ್ಯಾಂಕ್ ಅಕೌಂಟಿಗೆ ಇದು ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ. ಸೊ ಹೀಗಾಗಿ ಮಹಿಳೆಯರ ಅಕೌಂಟಿಗೆ ಹಣ ಕ್ರೆಡಿಟ್ ಆದ ಬಳಿಕವೇ ಗೊತ್ತಾಗುತ್ತೆ ಎಷ್ಟು ತಿಂಗಳ ಹಣ ಇಲ್ಲಿ ಕ್ರೆಡಿಟ್ ಆಗಿದೆ, ಅಥವಾ 1 ತಿಂಗಳ ಹಣವನ್ನ ಕೊಟ್ಟು ಮಹಿಳೆಯರಿಗೆ ಇಲ್ಲಿ ಕೇವಲ ಕಣ್ಣೊರೆಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ, ಅಥವಾ 5 ತಿಂಗಳ ಹಣವನ್ನು ಕೂಡ ಇಲ್ಲಿ ಒಟ್ಟಿಗೆ ಹಾಕ್ತಾರಾ ಅಂತ ಹೇಳಿ. ಶರತ್, ಸುಷ್ಮಿತಾ, ಡೀಟೇಲ್ಸ್ಗಾಗಿ